Hello guys, welcome back to my YouTube channel. Today we're in Ventas Drama Manal. We're celebrating Happy New Year. Today when Joe is eating chicken. How we're going to do barbecue with my brother. He eats my cooker somewhere. Let's go! Let's go! Yeah! ನಮಸ್ಕಾರ ಎಲ್ಲರಿಗೂ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಹೊಸ ವರ್ಷ ಹೊಸ ವೈಬ್ ತರಲಿ ನಿಮಗೆ. ಎಲ್ಲದನ್ನು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ನ್ಯೂ ಇಯರ್ ಟೈಮಲ್ಲಿ ಯಾಕೆ ಬೆಂಕಿ ಹಾಕಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಿಮಗೇನಾರ ಗೊತ್ತಾ? ನನಗೆ ಗೊತ್ತಿರೋ ಅಷ್ಟನ್ನ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಬೆಂಕಿಯ ಸಂಕೇತ ಏನಂದರೆ, ನಮ್ಮಲ್ಲಿರೋ ದುಷ್ಟತನ, ನಮ್ಮಲ್ಲಿರೋ ಕೆಟ್ಟತನ, ನಮ್ಮಲ್ಲಿರೋ ಕೆಟ್ಟ ನೆಗೆಟಿವ್ ಎನರ್ಜಿ ಎಲ್ಲ ಸುತ್ತಾಕಿ ಹೊಸ ವರ್ಷದಿಂದ ನಾವು ಎಲ್ಲದನ್ನು ಹೊಸದಾಗಿ ಪ್ರಾರಂಭ ಮಾಡಬೇಕು. ಒಳ್ಳೆತನ, ಹೊಸ ಮನಸ್ಥಿತಿ, ಏನೇ ಕೆಟ್ಟದಿದ್ರು ಅದನ್ನೆಲ್ಲ ಈ ಬೆಂಕಿಲಿ ಸುತ್ತಾಕಿ ಹೊಸದಾಗಿ ಪ್ರಾರಂಭ ಮಾಡೋಣ ಹೊಸ ವರ್ಷನ ಅಂತ ಈ ಬೆಂಕಿ ಸೂಚಿಸ್ತಾ ಇದೆ. ಸೊ ಬನ್ನಿ ನಾವೆಲ್ಲರೂ ಈ ಬೆಂಕಿ ಮೂಲಕ ನಮ್ಮ ಎಲ್ಲ ನೆಗೆಟಿವ್ ಎನರ್ಜಿನ ಸುಟ್ಟಾಕಿ, ಎಲ್ಲ ನಮ್ಮಲ್ಲಿರೋ ಕೆಟ್ಟತನ, ದುಷ್ಟತನ ಎಲ್ಲಾನು ಸುಟ್ಟಾಕಿ ಬರೀ ಒಳ್ಳೆಯದನ್ನೇ ಬಯಸೋಣ, ಬರೀ ಒಳ್ಳೆಯದನ್ನೇ ಮಾಡೋಣ, ಬರೀ ಒಳ್ಳೆಯದನ್ನೇ ಮಾತಾಡೋಣ. ಸೊ ಹೀಗೆ ನಾವು ಹೊಸ ವರ್ಷನ ಬರಮಾಡ್ಕೊಳ್ಳೋಣ. ಮಸ್ತ್ ಮಲೈಕಾ ಅಂತ ಸುಸ್ತಾಗುವಷ್ಟು ಡ್ಯಾನ್ಸ್ ಮಾಡಿದ್ಮೇಲೆ ನಮಗೆ ಹೊಟ್ಟೆ ಹಸಿವಾಗ್ತಲೇ ಇರುತ್ತಾ? ಆಹಾ, ಇಲ್ಲಿ ನೋಡಿ ಬಿಸಿ ಬಿಸಿ ಕಬಾಬು ಎಣ್ಣೆಲ್ಲ ಕರಿತಾ ಇದ್ದಾರೆ. ಕ್ರಿಸ್ಪಿಯಾಗಿ ಕಾಣ್ತಾ ಇದೆ. ಯಾರು ಮಾಡಿದ್ರೋ ಏನೋ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕ್ರಿಸ್ಪಿಯಾಗೂ ಇತ್ತು, ಟೇಸ್ಟು ಚೆನ್ನಾಗಿತ್ತು. ಸೊ ಬನ್ನಿ, ನೆಕ್ಸ್ಟ್ ಐಟಮ್ ಬಂದು ಬಿರಿಯಾನಿ. ಇಲ್ಲಿ ಪೋಸ್ ಕೊಡ್ತಾ ಇದ್ರಲ್ಲ, ಇವರಂತೂ ಬಿರಿಯಾನಿ ಮಾಡಿಲ್ಲ ಆಯ್ತಾ. ಇವ್ರು ಬರೀ ತೆಗ್ದು ತೋರಿಸ್ತಾ ಇದಾರೆ ಅಷ್ಟೇ ಹೆಂಗಿದೆ ಅಂತ. ಬಿರಿಯಾನಿ ಮಾಡಿರೋ ಕೈಯೇ ಬೇರೆ ಇದೆ. ಅದೇ ನಮ್ಮ ಲೇಡೀಸ್ ಗ್ಯಾಂಗ್. ನಮ್ಮ ಅತ್ತಿಗೆ, ನಮ್ಮ ಆಂಟಿ ಎಲ್ಲ ಸೇರ್ಕೊಂಡು ಎಲ್ಲರಿಗೂ ಊಟ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಬಿರಿಯಾನಿ, ಚಾಪ್ಸು ಮತ್ತು ಬೋಟಿ ಫ್ರೈ, ಒಂದು ಸ್ವೀಟು, ಕಬಾಬು, ಇಷ್ಟು ಎಲ್ಲರಿಗೂ ಸರ್ವ್ ಮಾಡಿಕೊಡ್ತಿದ್ದಾರೆ. ಸೊ ಇಲ್ಲಿ ನೋಡಿ ಚಿನ್ಮಯ್, ನೀನು ಚಿಕ್ಕಮಂಗ್ಳೂರಲ್ಲಿ ಇರ್ಬೇಕಿತ್ತು ಬೋರ್ಡಿಂಗ್ ಸ್ಕೂಲಲ್ಲಿ, ಇಲ್ಲಿ ಯಾವಾಗ ಬಂದೆ? ಅಪ್ಪಬ್ಬಾ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಕೂಲಿಗೆ ಚಕ್ಕರ್ ಹಾಕಿ ಬಂದಿದ್ದಾನೆ ಚಿನ್ಮಯ್. ಇಲ್ಲಿ ನೋಡಿ ಡಿಯೋನ, ಪಾಪ ಡ್ಯಾನ್ಸ್ ಬಾಬಾ ಬಂದರು ಡ್ಯಾನ್ಸಿಗೆ ಚೆನ್ನಾಗಿ ಸ್ಟೆಪ್ ಆಗ್ತಾ ಇದ್ದಾರೆ ಇಬ್ರು ಬಾಬಾ ಬಾಮೈದ. ಇದು ಫುಲ್ ಪ್ಲೇಟ್ ಮೀಲ್ಸ್, ಡಿನ್ನರ್ ಪ್ಲೇಟ್. ಹಿಂಗಿತ್ತು ನಮ್ಮ ಡಿನ್ನರ್ ಪ್ಲೇಟ್. ಸೊ ಊಟ ಎಲ್ಲ ಹಾಕಿಸ್ಕೊಂಡ್ ಬಂದು ಎಲ್ಲರೂ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಚರ್ಮ ಕೂತ್ಕೊಂಡು ಬೆಂಕಿ ಸುತ್ತ ಕೂತ್ಕೊಂಡು ಬಿಸಿ ಬಿಸಿ ಊಟ ಸವಿತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಅಲ್ಲೊಂದು ಕಡೆ ಊಟ ಮಾಡ್ತಾ ಇದ್ದಾರೆ, ಇಲ್ಲೊಂದು ಕಡೆ ಊಟ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಊಟ ಮಾಡ್ತಾ ಇದ್ದಾರೆ. ಮತ್ತೆ ಮಸ್ತ್ ಮಲೈಕನ ಎಷ್ಟು ಸರಿ ಮಾಡ್ತೀರೇ ಹುಡುಗಿರ? ಎಲ್ಲರೂ ಎಲ್ಲ ಕೆಲಸ ಮುಗಿಸಿ ಎಲ್ಲ ಇರ್ತೈತಿ. ನಾವು ಒಂದೆರಡು ಸ್ಟೆಪ್ ಹಾಕ್ತೀವಿ ಅಂತ ಆಂಟಿರು, ಅತ್ತೆರು, ಅಜ್ಜಿರು, ಹುಡುಗರು, ಚಿಲ್ಲೆಗಳು ಎಲ್ಲರೂ ಬಂದರು. ಅವರೆಲ್ಲ ಬಂದ್ಮೇಲೆ ನಾನು ವಿಡಿಯೋ ತೆಗೊಂತ ಕೂತ್ಕೊಳ್ಳೋಕ್ಕಾಗತ್ತಾ? ನಾನು ಸ್ಟೆಪ್ ಹಾಕ್ತೀನಪ್ಪ ಅಂತ ನಾನು ಜಾಯ್ನ್ ಆಗಿ ಒಂದೆರಡು ಸ್ಟೆಪ್ ಹಾಕಿ, ಈಗಷ್ಟೇ ಒಂದೆರಡು ಸ್ಟೆಪ್ ಹಾಕೋಣ ಅಂತ ಬಂದೆ. ಆಗಲೇ ನನ್ನ ಮಗಳು ಕೊಯ್ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸ್ವಲ್ಪ ಸಾಕ್ವಿ ಡ್ಯಾನ್ಸು, ನನ್ನ ಮಗಳು ಫಸ್ಟು ಅಂತ ಹೇಳ್ಬಿಟ್ಟು ನನ್ನ ಮಗಳು ಕಡೆ ನೋಡೋಣ ಅಂತ ಹೋದೆ. ಸೊ ಅವಳು ಯಾಕೋ ಡಿಸ್ಕಂಫರ್ಟ್ ಆಗ್ತಿತ್ತು ಅವಳಿಗೆ. ಸೊ ಬೇಡ, ಮನೆಗೆ ಹೋಗ್ಬಿಡೋಣ ಅಂತ ನಾವು ಅಣ್ಣಂಗೆ ಹೇಳಿ ಮನೆಗೆ ಡ್ರಾಪ್ ಮಾಡಿಬಿಡು ನನ್ನನ್ನು ಅಂತ ಹೇಳ್ಬಿಟ್ಟು ನನ್ನ ಮನೆ ಕಡೆ ಹೊರಟ್ಬಿಟ್ಟೆ. ಸೊ ಅದ್ವಿತ್ನವ್ರ ಅತ್ತೆ ಹತ್ರ ಬಿಟ್ಟು ಡ್ಯಾನ್ಸ್ ಮಾಡಿ ಕೇಕ್ ಕಟ್ಟಿಂಗು ಈಟಿಂಗು ಎಲ್ಲ ಮುಗಿಸ್ಕೊಂಡು ಬನ್ನಿ ನೀವು ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಡ್ರಾಪ್ ತೊಗೊಂಡ್ಬಿಟ್ಟೆ. ಸೊ ಕೇಕ್ ಕಟ್ಟಿಂಗ್ ಮಾಡಿಲ್ಲ ಅಂದ್ರೇನು, ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಕೇಕ್ ಕಟ್ಟಿಂಗ್ ವಿಡಿಯೋ ಹೇಗಿತ್ತು ಅಂತ. ಸೊ ಇದಾಗಿತ್ತು ಕೇಕ್ ಕಟ್ಟಿಂಗ್. ಅಲ್ಲಿ ಕಾಣಿಸ್ತಿದೆಯಲ್ಲ ಫೈರ್ ವರ್ಕ್ಸು, ಅದು ಪಾರ್ಟ್ ಆಫ್ ದ ಫ್ಯಾಮಿಲಿ ಫೈರ್ ವರ್ಕು. ಅದು ಎಲ್ಲಿಂದ ಬಂದಿದೆ ಅಂತ ನನಗೆ ಮಾತ್ರ ಗೊತ್ತು. ಸೊ
ಮನೆಗೆ ಬಂದಮೇಲೆ ನಾವು ಪುಟ್ಟದಾಗಿ ನಮ್ಮ ಪುಟ್ಟ ಲಕ್ಷ್ಮಿ ಜೊತೆ ನನ್ನ ಮುದ್ದು ಮಗಳ ಜೊತೆ ಒಂದು ಸೆಲೆಬ್ರೇಷನ್ ಮಾಡ್ದಲ್ಲೇ ಇರೋಕ್ಕಾಗತ್ತಾ. ಅಜ್ಜಿ ತಾತ ಬರೋಂಗಿರಲಿಲ್ಲ, ಅವ್ರಿಗೆ ಐ ಆಪ್ರೇಷನ್ ಆಗಿತ್ತು. ಸೊ ಮಗಳ ಜೊತೆ ಒಂದು ಸ್ಮಾಲ್ ಚಾಕ್ಲೇಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನು. ಚಿಕ್ಕದಾಗಿ ಸಣ್ಣದಾಗಿ ಖುಷಿ ಕೊಡೋ ಸೆಲೆಬ್ರೇಷನ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಮ್ಮ ಬ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.